ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ 17ನೇ ದಾಖಲೆಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಡಿಜಿಟಲ್ ಶಿಕ್ಷಣ ಗಮನ ಸೆಳೆದ್ರೆ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಹಾಗಿದ್ರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರು ಹಾಗೂ SC/ST ಸಮುದಾಯಕ್ಕೆ ಸಿಕ್ಕಿದ್ದೇನು ತೋರಿಸ್ತೀವಿ ನೋಡಿ. 2026-27ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಯ 2026ರ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹಾಗೂ SC/ST ಸಮುದಾಯದವರಿಗೆ ಭರ್ಜರಿ ಘೋಷಣೆಗಳನ್ನ ಮಾಡಿದ್ದಾರೆ. ಕುರಿಗಳ ಕಾಯುವ ಕುರುಬನ ಕೂಗು, ಜನರ ಮಾತುಗಳ ಸೋತ, ರೆಟ್ಟೆಗಳ ಹೂತ ಕಾಲುಗಳ ಹಸಿರು ಕವನ ಎನ್ನುತ್ತಾ ಅಲ್ಪಸಂಖ್ಯಾತ ಸಮುದಾಯದ ಅನುದಾನ ಹಾಗೂ ವಿಶೇಷ ಪ್ಯಾಕೇಜ್ಗಳನ್ನು ಸಿಎಂ ಘೋಷಣೆ ಮಾಡಿದರು. ಅಲ್ಪಸಂಖ್ಯಾತರಿಗೆ ಬಜೆಟ್ ಗಿಫ್ಟ್. ಸ್ವಾವಲಂಬಿ ಸಾರಥಿ ಯೋಜನೆಯಡಿ 8,135 ಕೋಟಿ ರೂಪಾಯಿ ಹಣವನ್ನು ಹಿಂದುಳಿದ ವರ್ಗಕ್ಕೆ ಘೋಷಣೆ ಮಾಡಲಾಯಿತು. ಜೊತೆಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಾಸಿಸುವ ಕಾಲೋನಿಗಳ ಅಭಿವೃದ್ಧಿಗೆ 1,332 ಕೋಟಿ ಅನುದಾನ ನೀಡಲಾಗಿದೆ. ಅರಣ್ಯ ಹಾಗೂ ಅರಣ್ಯದಂಚಿನಲ್ಲಿ ವಾಸಿಸುವ 11 ಸಮುದಾಯಗಳ ವಸತಿ ರಹಿತ 6,257 ಕುಟುಂಬಕ್ಕೆ 282 ಕೋಟಿ ವೆಚ್ಚದಲ್ಲಿ ಮನೆ ನಿರ್ಮಾಣಕ್ಕೆ ಅನುಮೋದನೆ. ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ 1,650 ಸಮುದಾಯ ಅಥವಾ ವಾಲ್ಮೀಕಿ ಭವನ, ಶಾದಿ ಮಹಲ್ ನಿರ್ಮಾಣಕ್ಕೆ 822 ಕೋಟಿ ಹಣ ಮೀಸಲಿಡಲಾಗಿದೆ. ಮಡಿವಾಳ ಸಮುದಾಯಕ್ಕೆ ವಾಷಿಂಗ್ ಮೆಷಿನ್, ಐರನ್ ಬಾಕ್ಸ್ ಖರೀದಿಗೆ ಹಣದ ಜೊತೆಗೆ 4% ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿ ಸಾಲ ನೀಡುವ ಯೋಜನೆ ತರಲಾಗಿದೆ. ಇನ್ನು ಕುಂಬಾರ, ತಿಗಳ, ಗಾಣಿಗ, ಕೊಡವ, ಉಪ್ಪಾರ, ಈಡಿಗ ಮತ್ತು ಕಾಡುಗಲ್ಲ ಸಮುದಾಯದ ಏಳಿಗೆಗಾಗಿ ಪ್ರತ್ಯೇಕ ನಿಗಮ ಸ್ಥಾಪನೆಗೆ ಒತ್ತು ನೀಡಲಾಗಿದೆ. ಜೈನ, ಬೌದ್ಧ ಮತ್ತು ಸಿಖ್ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿರಿಸಲಾಗಿದೆ. SC/ST ಶಿಕ್ಷಣಕ್ಕೆ ಬಜೆಟ್ ಗಿಫ್ಟ್. 2025-26ನೇ ಸಾಲಿನಲ್ಲಿ 117 ಮೌಲಾನಾ ಆಜಾದ್ ಮಾಧ್ಯಮ ಶಾಲೆಗಳು ಹಾಗೂ ಉರ್ದು ಶಾಲೆಗಳನ್ನು KPS ಮಾದರಿಯಲ್ಲಿ 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉನ್ನತೀಕರಣ. 5,000 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ತಲಾ 50,000 ರೂಪಾಯಿ ಹಣ. 150 ಸಂಖ್ಯಾಬಲದ 25 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭ. ಹಾಲಿ ಕಾರ್ಯನಿರ್ವಹಿಸ್ತಾ ಇರುವ 25 ವಿದ್ಯಾರ್ಥಿ ನಿಲಯಗಳಲ್ಲಿ 50 ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು ಹೆಚ್ಚಿಸಲು ಅನುದಾನ ಬಿಡುಗಡೆ ಬಗ್ಗೆ ಬಜೆಟ್ನಲ್ಲಿ ತಿಳಿಸಲಾಗಿದೆ. 25 ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ಹೊಸದಾಗಿ ಪ್ರಾರಂಭಿಸಲಾಗುವುದು. ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಬಂಪರ್. 2026-27ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಗೆ 31,804 ಕೋಟಿ ರೂಪಾಯಿ ಹಾಗೂ ಬುಡಕಟ್ಟು ಉಪಯೋಜನೆಗೆ 12,828 ಕೋಟಿ ರೂಪಾಯಿಗಳು ಸೇರಿದಂತೆ ಒಟ್ಟಾರೆ 44,632 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳ ಇತರೆ ನಿರ್ವಹಣಾ ವೆಚ್ಚದ ದರಗಳನ್ನು ಪರಿಷ್ಕರಿಸಲು 56 ಕೋಟಿ ರೂಪಾಯಿ ಹಾಗೂ ಪ್ರತಿ ಜಿಲ್ಲೆಗೆ 150 ಸಂಖ್ಯಾಬಲದ 1 ಬಾಲಕಿಯರ ಮತ್ತು 1 ಬಾಲಕರ ಒಟ್ಟು 62 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲಾಗುತ್ತೆ. 75 ಲಕ್ಷ ವಿದ್ಯಾರ್ಥಿಗಳಿಗೆ 2,676 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ, 2,231 ವಿದ್ಯಾರ್ಥಿಗಳಿಗೆ 389 ಕೋಟಿ ರೂಪಾಯಿ ಶೈಕ್ಷಣಿಕ ಸಾಲ ಮತ್ತು 18 ಲಕ್ಷ ವಿದ್ಯಾರ್ಥಿಗಳಿಗೆ 1,273 ಕೋಟಿ ರೂಪಾಯಿಗಳಷ್ಟು ಶುಲ್ಕ ಮರುಪಾವತಿ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲು ಇಡೋದರ ಜೊತೆಗೆ ಬಜೆಟ್ನಲ್ಲಿ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಲಾಗಿದೆ. ಪೈಸೆ ಲೆಕ್ಕದಲ್ಲಿ ಆಯವ್ಯಯ ಹಂಚಿಕೆ ಹೇಗಿದೆ, ಸರ್ಕಾರದ ಆದಾಯ ಯಾವುದು, ವಿವಿಧ ಇಲಾಖೆಗಳಿಂದ ಆದಾಯ ಹೇಗಿದೆ ಅನ್ನೋ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಹ್ಯಾಟ್ರಿಕ್ ಕೊರತೆ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರೋ ಬಜೆಟ್ ಕೇವಲ ಸಂಖ್ಯೆಯಲ್ಲಿ ದಾಖಲೆ ಬರೆದಿಲ್ಲ, ಇದರ ಜೊತೆ ಮತ್ತೊಂದು ದಾಖಲೆ ಬರೆದಿದೆ. ಅದೇನೆಂದ್ರೆ ಹ್ಯಾಟ್ರಿಕ್ ಕೊರತೆ ಬಜೆಟ್. ಹೌದು, ಸಿಎಂ ಸಿದ್ದರಾಮಯ್ಯ ಹ್ಯಾಟ್ರಿಕ್ ಕೊರತೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದಾಯ ಕ್ರೋಢೀಕರಣ ಮಾಡೋದ್ರಲ್ಲಿ ಬಂಡವಾಳ ವೆಚ್ಚ ವಿನಿಯೋಗಿಸುವಲ್ಲಿ ಯಶಸ್ವಿಯಾಗಿಲ್ಲ. ಬದಲಾಗಿ ಸಾಲ ಎತ್ತುವಳಿಯಲ್ಲಿ ಮಾತ್ರ ಸಿಎಂ ಮುಂದೆ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಈಗ ಬಿಜೆಪಿ ನಾಯಕರಿಂದ ಟೀಕೆಗೂ ಗುರಿಯಾಗಿದೆ. ರಾಜ್ಯದಲ್ಲಿ 12.7% ರಾಜಸ್ವ ಸಂಗ್ರಹ ಬೆಳವಣಿಗೆ.
ರಾಜ್ಯದಲ್ಲಿ 12.7% ರಾಜಸ್ವ ಸಂಗ್ರಹ ಬೆಳವಣಿಗೆ ಕಂಡಿದೆ. 2026-27ಕ್ಕೆ ಅಬಕಾರಿ ಇಲಾಖೆಯಿಂದ 45,000 ಕೋಟಿ ರೂಪಾಯಿ ಸಂಗ್ರಹ ಗುರಿ ನೀಡಲಾಗಿದೆ. ಕಳೆದ ವರ್ಷ ಫೆಬ್ರವರಿ ಅಂತ್ಯದವರೆಗೆ ಅಬಕಾರಿ ರಾಜಸ್ವ 36,492 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ನೋಂದಣಿ ಮುದ್ರಾಂಕದಿಂದ ಕಳೆದ ವರ್ಷ 22,629 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹವಾದರೆ ಮುಂದಿನ ವರ್ಷಕ್ಕೆ 79,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಕ್ಕೆ ಗುರಿ ನೀಡಲಾಗಿದೆ. ಇನ್ನು ಪೈಸೆ ಲೆಕ್ಕದಲ್ಲಿ ಸರ್ಕಾರದ ಆದಾಯದ ಮೂಲದ ಬಗ್ಗೆ ಗಮನ ಹರಿಸೋದಾದ್ರೆ ಸರ್ಕಾರದ ಆದಾಯ ಯಾವುವು? ರಾಜ್ಯ ತೆರಿಗೆ ಆದಾಯ 49 ಪೈಸೆ, ಬಂಡವಾಳ ಜಮೆ ಸಾಲ 79 ಪೈಸೆ, ಕೇಂದ್ರ ತೆರಿಗೆ ಪಾಲು 14 ಪೈಸೆ, ತೆರಿಗೆಯೇತರ ರಾಜಸ್ವ 4 ಪೈಸೆ, ಕೇಂದ್ರದ ಸಹಾಯನುದಾನ 4 ಪೈಸೆ, ಕೆ ನೈರ್ಮಲ್ಯ 3 ಪೈಸೆ ಲೆಕ್ಕದಲ್ಲಿ ಆದಾಯ ಬರಲಿದೆ. ಇನ್ನು ಕೋಟಿ ಲೆಕ್ಕದಲ್ಲಿ ಆದಾಯ ಮೂಲವನ್ನ ನೋಡ್ತಾ ಹೋಗೋದಾದ್ರೆ ಆದಾಯದ ಮೂಲಗಳು ವಾಣಿಜ್ಯ ತೆರಿಗೆ ರೂಪದಲ್ಲಿ 1,25,000 ಕೋಟಿ, ಅಬಕಾರಿಯಿಂದ 45,000 ಕೋಟಿ, ನೋಂದಣಿ ಮತ್ತು ಮುದ್ರಾಂಕದಿಂದ 29,000 ಕೋಟಿ, ಮೋಟಾರು ವಾಹನ ತೆರಿಗೆಯಿಂದ 15,500 ಕೋಟಿ, ಇತರೆ ಮೂಲ 5,500 ಕೋಟಿ ಹಣ ಹರಿದು ಬರಲಿದೆ. ಇನ್ನು ಪೈಸೆ ಲೆಕ್ಕದಲ್ಲಿ ಆಯವ್ಯಯ ಹಂಚಿಕೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಪೈಸೆ ಲೆಕ್ಕದಲ್ಲಿ ಆಯವ್ಯಯ ಹಂಚಿಕೆ ಸಾಲ ಮರುಪಾವತಿ 20 ಪೈಸೆ, ಇತರೆ ಸಾಮಾನ್ಯ ಸೇವೆ 18 ಪೈಸೆ, ಸಮಾಜ ಕಲ್ಯಾಣ 15 ಪೈಸೆ, ಇತರೆ ಆರ್ಥಿಕ ಸೇವೆ 14 ಪೈಸೆ, ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ 13 ಪೈಸೆ, ಶಿಕ್ಷಣ ಇಲಾಖೆ 10 ಪೈಸೆ, ಆರೋಗ್ಯ ಇಲಾಖೆ 4 ಪೈಸೆ, ಇತರೆ ಸಾಮಾಜಿಕ ಸೇವೆ 3 ಪೈಸೆ ಹಂಚಿಕೆ ಮಾಡಲಾಗಿದೆ. 17 ಬಾರಿ ಬಜೆಟ್ ಮಂಡಿಸೋ ಮೂಲಕ ಸಿದ್ದರಾಮಯ್ಯ ತಮ್ಮದೇ ದಾಖಲೆ ಮುರಿದಿದ್ದಾರೆ. ಆದರೆ ಹ್ಯಾಟ್ರಿಕ್ ಕೊರತೆ ಬಜೆಟ್ ಮಂಡಿಸೋ ಮೂಲಕ ಟೀಕೆಗೂ ಗುರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.